ಹಲೋ ಗೈಸ್, ಎಲ್ಲರಿಗೂ ಭರತಾಚಾರ್ ಯೂಟ್ಯೂಬ್ ಚಾನಲಿಂದ ಸ್ವಾಗತ, ಶುಭ ಸ್ವಾಗತ. ನೋಡ್ರಿ, ಸಮಯ 1:30 ಆಯಿತು. ಮುಳುಕಡಿ ಬೆಟ್ಟಕ್ಕೆ ಬಂದ್ರಿ. ಫಸ್ಟು ಇವ್ರ ಜೊತೆಗೆ ಬಂದೆ. ನೋಡ್ರಿ, ನಾನು ಇವತ್ತೇ ಬಂದಿದ್ದು. ಎಲ್ಲ ಬೆಟ್ಟ ಹತ್ಬಿಟ್ಟು ಊಟಕ್ಕೆ ಹೋಗ್ತಾಯಿದ್ರೆ ನಾವು ಊಟ ಮಾಡ್ಬಿಟ್ಟು ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. ಅದು 1:30 ಮಟ ಬಿಸಿಲು ನೋಡ್ಬೋದು ನೀವು. ಬೆಟ್ಟ ಪೀಕ್ ಅಲ್ಲೈತೆ ಆಲ್ಮೋಸ್ಟ್. ಆ ಶೀಟ್ ಕಾಣಿಸ್ತೈತಲ್ಲ ನಿಮ್ಗೆ, ಆ ಜಾಗದಲ್ಲಿ ಇದೈತೆ. ಇವಾಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ತುಂಬ ಊಟ ಮಾಡಿಬಿಟ್ಟಿದ್ದೀರಿ. ಎಲ್ಲ ಇದೇ ಮಾಡ್ತಾನೆ ತಿಮ್ಮಿ. ಎಲ್ಲ ರಿಟರ್ನ್ ಊಟ ಕೆಲಸಗಳೇ ಮಾಡಿಸ್ಬಿಟ್ಟವನೆ. ಒಂದು ದಿನ ಬೆಟ್ಟ ಹತ್ತಾನೆ ನೋಡಿ ಗಾಯ್ಸ್, ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀರಿ. ಆಲ್ರೆಡಿ ಬೆಟ್ಟ ಹತ್ಕೊಂಡು ಮೇಲೆ ದೇವಸ್ಥಾನಕ್ಕೆ ಹೊರಟಿದ್ದೀರಿ. ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಭದ್ರ ಕಾಳಮ್ಮ ದೇವಸ್ಥಾನ. ನೋಡಿ ಗಾಯ್ಸ್, ಇದು ನಮ್ಮ ಮುಂದೆ ಇರೋದು ಹರೀಶು. ಇದು ಹರೀಶ್ ಅವ್ರ ಫ್ಯಾಮಿಲಿ ರಿಲೇಟಿವು. ಇದು ನೋಡಿ ಗಾಯ್ಸ್, ಹರಕೆ ಮುಡಿ ತೆಗೆಯುವ ಸ್ಥಳ. ಜಿಮ್ಮೆ ಹರಕೆ ಮುಡಿ ತೆಗೆಯೋ. ಬರೀ ವಿಡಿಯೋ ಮಾಡೋದು ಅಷ್ಟೇ ಫ್ರೆಂಡ್ಸ್. ಈ ನನ್ನ ಮಗ ಏನೂ ಹಾಕಲ್ಲ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾರೆ ಅಷ್ಟೇ ಗಾಯ್ಸ್, ಹಂಗೇನಿಲ್ಲ. ಇದಕ್ಕಿಂತ ಮುಂಚೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ದ. ಆ ಒಂದು ವಿಡಿಯೋನು ಇನ್ನೂ ಪೋಸ್ಟ್ ಹಾಕಿಲ್ಲ. ಏನು ಮಾಡೋಣ ಗಾಯ್ಸ್, ಎಲ್ಲ ಕಾರಣಾಂತರದಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ. ಬರೀ ಡೌಗಳು. ಕೋತಿಗಳು ಆರ್ಭಟ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಊಟ ಚೆನ್ನಾಗಿ ಮಾಡ್ಬಿಟ್ರು. ಹತ್ತದಿರ ಇವಾಗ ಪೋಸ್ಗಳು ಹೊಡಿತವ್ರೆ. ನಾವು ಮುಂದೆ ಇದೀವಿ, ಹಿಂದೆ ಇರೋರು ಮತ್ತೆ ಹೇಳ್ಬೇಕು ಫ್ರೆಂಡ್ಸ್. ನಾನು ಇವ್ರು ಮುಂದೆ ಓದ್ತಾಯಿದ್ರೆ ನಾನು ಹಿಂದೆ ಬರ್ತಾಯಿರ್ತೀನಿ ಗಾಯ್ಸ್. ಕ್ಯಾಮ್ರಾ ಬೇಸ್ ಅಣ್ಣ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಟ್ಟು ಮೊಸನಾಗಿ ಬ್ಯಾಟಿಂಗ್ ಮಾಡ್ಬಿಟ್ಟು ಬಂದ್ಬಿಟ್ಟು ಬರ್ತಾರೆ. ನಮ್ಗೆ ಹೇಳ್ತಾರೆ ನೀವು ಹತ್ತುತ್ತಾ ಇಲ್ಲ ಅಂತ. ಗೊತ್ತಪ್ಪ ನೀನು ಕಟ್ ಮಾಡಾರೆ. ಹತ್ತು ನೋಡಿ ಗಾಯ್ಸ್, 5 ನಿಮಿಷ ಟ್ರೆಕ್ಕಿಂಗ್ಗೆ 10 ನಿಮಿಷ ರೆಸ್ಟ್ ಮಾಡ್ತಾ ಇದ್ದಾರೆ. ಇದು ಟ್ರೆಕ್ಕಿಂಗ್ ಅಂದರೆ. ನೋಡ್ರಿ, ಇರೋದು ತೆಳ್ಳಗೆ ಹತ್ಬೇಕು ತಾನೆ. ಇವ್ ನೋಡ್ರಿ ಅನಿಲ. ಏನಿದು, ಎಲ್ಲಿ ಹೋಯ್ತು ನಿಮ್ಮ ಪೌರುಷ? ಎತ್ತಿ ಮುಂದೆ ಮುಂದೆ ಇದೀವಿ ಫ್ರೆಂಡ್ಸ್. ವಿಡಿಯೋ ಮಾಡೋದು ಇನ್ನೂ ಹಿಂದನೇ ಅವನೇ ಫ್ರೆಂಡ್ಸ್. ಏನು ಮಾಡೋದ ಹೇಳಿ ನೋಡಿ ಗಾಯ್ಸ್, ಆಲ್ರೆಡಿ ಆಲ್ಮೋಸ್ಟ್ ಇಷ್ಟು ದೂರ ಹತ್ತಿಕೊಂಡು ಬಂದಿದ್ದೀವಿ. ನೋಡಿ ಗಾಯ್ಸ್, ಆಲ್ರೆಡಿ ಬೆಟ್ಟ ಹತ್ತ ಸುಸ್ತು ಬಿದ್ದೋಗವ್ರೆ. ನೀಟಾಗಿ ಹತ್ತಿರಿ ಅಂದರೆ ಅವತಾರಗಳು ಆಡ್ತಾವ್ರೆ. ವೀರಭದ್ರ ಸ್ವಾಮಿ ನೆನೆಸ್ಕೊಂಡು ಬೆಟ್ಟ ಹತ್ತೋದು ಕಲ್ತ್ಕೊಳ್ರಿ, ಸರಿನಾ? ನಡೀರಿ. ನೋಡಿ ಗಾಯ್ಸ್, ಅನಿಲ್ ಅವರು ಮುಂದೆ ಹೊರಟಿದ್ದಾರೆ. ಹರೀಶ್ ಅವರು ಫುಲ್ಲು ತಕ್ಕಳು ಆಡ್ಕೊಂಡು ಹಿಂದೆ ಓದ್ತವ್ರೆ. ನೋಡಿ, ಅವ್ನು ಮುಂದೆ ಹೋಯ್ತವನೆ. ಮಧ್ಯದಲ್ಲಿ ಒಬ್ಬ ಹರೀಶ ಹೋಯ್ತವನಿ. ಹಿಂದೆಗಡೆ ನಾವು ಜಿಗ್ಜಾಗ್ ಆ ಥರ ಹೋಯ್ತಾ ಇದ್ದೀವಿ. ಈಗ ಹರೀಶ್ ಅವರು ಮುಂದೆ ಹೊರಟಿದ್ದಾರೆ. ಆಲ್ಮೋಸ್ಟು ಹಾಫ್ ಆಫ್ ದ ಬೆಟ್ಟ ಕವರ್ ಮಾಡಿದ್ದೀರಿ. ಅನಿಲ್ ಅವರು ಗ್ಯಾಪಲ್ಲಿ ಮೇಲೆ ಬಂದರು. ಅನಿಲ, 1000 ಮೆಟ್ಲಿರೋದು? 1230 ಮೆಟ್ಲು ಹತ್ತಿದೀವಿ. 1230 ಮೆಟ್ಲು ಹತ್ತವ್ರೆ ಎಣಿಸ್ಕೊಂಡು. 4,500 ಮೆಟ್ಲು ಐತೆ. 4,500 ಮೆಟ್ಲು ಐತಂತೆ. ನಿಮಗೆ ಎಷ್ಟು ಮೆಟ್ಲು ಐತೆ ನೋಡ್ಕೊಂಬಂದ್ಬಿಡೋಗ ಬರ್ತೀರಿ. ಸ್ವಾಮಿಗಳು ಹೇಳ್ದಂಗೆ ಇದು 10% ಅಂತೆ ಬೆಟ್ಟ ನಾವು ಹತ್ತಿರೋದು. ಟೋಟಲ್ 1000 ಮೆಟ್ಲು ಸ್ವಾಮಿ? 2350. 2350. ನಿಮ್ಮ ಹೆಸರು? ಅರುಣ್ ಕುಮಾರ್. ನೀವು ಅರ್ಚಕ್ರಾ? ಅರ್ಚಕರು. 2350 ಮೆಟ್ಲು ಅಂತೆ ಒಟ್ಟು. ನೋಡಿ ಗಾಯ್ಸ್, ಯಾರೋ ಕಣ್ಣಾಕ್ಬಿಟ್ಟು ಬಾಟಲ್ ಅನಿಲ್ ಅವ್ರು ನಮ್ಮ ಹಿಂದೆ ಬರ್ತಾ ಇದ್ದಾರೆ. ಮುಂದೆ ಇದ್ದವ್ರು ಹಿಂದೆ ಹೊರಟಾದ್ರು. ಒಂದು 5 ನಿಮಿಷ ಕಂಡು ನಾನು ಮುಂದೆ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ನೋಡ ಹೆಂಗೆ ಹೇಳ್ತಾನೆ.
ಆ್ಯಕ್ಚುಲಿ ಬರೀ ಕಾಲಾಗಿ ಹೋಗ್ಬೇಕು ಈ ಥರ ನೋಡ್ರಿ. ನೋಡಿ ಗೈಸ್, ನಾವೆಲ್ಲ ಪಾದರಕ್ಷೆ ಬಿಟ್ಟು ಬರಬೇಕು. ಕಾರಣಾಂತರದಿಂದ ಅನಿಲ್ ಮಾತು ಕೇಳ್ಕೊಂಡು ನಾವು ಪಾದರಕ್ಷೆ ಧರಿಸ್ಕೊಂಡು ಬರ್ತಾಯಿದ್ದೀರಿ. ನಾಳೆ ಬರೋದೇ ಊಟ ಹಂಗೆ ಮಾಡ್ಕೊಂಡು ಹೋಗಿ ನೋಡ್ರಿ, ಇವರು ನಮ್ಮ ದಾರಿ ಹೋಗೋರು. ಇನ್ನೂ ಎಷ್ಟು ದೂರ ಹೋಗ್ಬೇಕು? ದೂರ ಆಯ್ತು ಹೋಗ್ರು. ಹಾಂ, ದೂರ ಆಯ್ತಾ? ಹೇಳಿದ್ರೆ ಕೇಳ್ತಿಲ್ಲ, ಕರ್ಕೊಂಡು ಹೋಯ್ತವನ್ನೇ. ಇವರು ಮುತ್ತುಗಳು ಆಯ್ತಿದ್ದಾರೆ. ಮುತ್ತುಗಳಲ್ಲ, ಒಂದೇ ಕೈ ಬೀಜ. ಹಾಂ ನೋಡಿ ಗಾಯ್ಸ್, ಊಟ ಮಾಡಿ ಮೇಲೆ ಹತ್ತಕ್ಕಾಗ್ತೀರಾ ಕೂತ್ಕೊಂಬಿಟ್ಟಿದ್ದೀರಿ ಎಲ್ಲರೂ ಇಲ್ಲಿ. ಏನಿಲ್ಲ ಗಾಯ್ಸ್, ಫಸ್ಟ್ ಜಿಮ್ಮೆ ಹತ್ತುತ್ತಾ ಇದ್ರೆ ಜಿಮ್ಮಿನ ನೋಡ್ಕೊಂಡು ನಾವು ಹತ್ಬೋದು. ಮೊಸರನ್ನ ಬೇರೆ ತಿಂದವನೆ. ಎಲ್ಲ ದೇವರ ಪ್ರಸಾದ ಗಾಯ್ಸ್. ಅದು ಎಷ್ಟಿದ್ಯಾನಪ್ಪ ನೋಡಿ ಗಾಯ್ಸ್, ಫಸ್ಟ್ ಮಂತೇಳಿ ಕೂತ್ಕೊಂಡು ಎರಬಿರಿ ಬಾಡಿಸ್ಬಿಟ್ಟು ಮೊಸರನ್ನ 2-3 ಸರಿ ಹಾಕ್ಸ್ಕೊಂಡು ಹೆಂಗೆ ಕೂತವ್ ನೋಡ್ರಿ, ಬೆಟ್ಟ ಹತ್ತೀರ ನೋಡ್ರಿ. ನಮ್ಮ ಮನೇಲ ಎಲೆನೇ ತಿನ್ಕೊಂಡ್ ಹತ್ತು ಅಂದ್ರೆ ಇನ್ನೂ ಊಟದೇ ಯತ್ನೆ ಮಾಡ್ತಾವನೆ. ಊಟ ಹೆಂಗೆ ಕರ್ಸೋದು ಅಂತ. ಇವನಂತೂ ಎಲೆನೇ ತಿನ್ಕೊಂಡ್ ಬಂದವನ್ ಗಾಯ್ಸ್, ಎಲೆನೂ ಬಿಟ್ಟಿಲ್ಲ. ಎಲೆ ತಿನ್ಬಿಟ್ಟವನೆ ನಾವು ಬರತ್ತ. ನೋಡ್ರಿ ಎಂತ ಮಾತಾಡ್ತಾನೆ ನೋಡ್ರಿ. ಎಲೆನೂ ಬಿಟ್ಟಿಲ್ಲ, ಬಾಳೆ ಎಲೆನೂ ಬಿಟ್ಟಿಲ್ಲ, ಎಲ್ಲ ಕ್ಲೀನ್ ಆಗಿ ಹೋಗಿತ್ತು. ಅವರೇ ಬರೋದು. ನೋಡಿ ಗಾಯ್ಸ್, ಬೆಟ್ಟ ಹತ್ಕೊಂಡು ಆಲ್ರೆಡಿ ಬಸವಣ್ಣನ ದೇವಸ್ಥಾನ ಬಂದು ತಲುಪಿದ್ರಿ. ನಾವು ಅಕ್ಕ ನಮ್ಮಮ್ಮ ಬಸವ ದೇವಾಲಯ. ನೋಡಿ ಗಾಯ್ಸ್, ಬಸವ ದೇವಾಲಯ ಬಂದ್ಬಿಟ್ಟು ದೇವಾಲಯ ಇಲ್ಲಿ ಆಲ್ರೆಡಿ ಬಂದು ವಿಶ್ರಾಂತಿ ಮಾಡ್ತಾವ್ರೆ. ಇನ್ನು ಮುಂದೆ ಎಲ್ಲೂ ವಿಶ್ರಾಂತಿ ಸ್ಥಳ ಇಲ್ಲ ಅಂತ ನಮ್ಮ ಮಿತ್ರರ ಅನುಭವದ ಮಾತುಗಳು. ಅಂತೂ ಇಂತೂ ಒಂದು 40% ಹತ್ತಿದ್ದೀರಿ. ಆಗಿನ ಟೈಮ್ ನೋಡ್ಕೊಂಡು ಇವೆಲ್ಲ ಫುಲ್ಲು ಕೆರೆ ಜಾಗ. ಅದು ದೇವಸ್ಥಾನ. ಅಲ್ಲಿ ನೋಡ್ಬೋದು ನೀವು, ಪೈಪ್ಲೈನ್ ಕಾಣ್ತೈತೆ, ಪೈಪ್ಲೈನ್ ಕಾಣಿಸ್ತೈತೆ. ಎತ್ತಿ ನೋಡಿ ಪ್ರಾಜೆಕ್ಟು ಮನೆಗೆ ಮಾಡಿಸಿರೋದು ಮಾಡ್ಸಕ. ನೋಡ್ರಿ ಎಂಥ ಹಾಸ್ಯ ಮಾಡ್ತಾವ್ರಿ ಇವರೆಲ್ಲ. ಬರೀ ಬೇಗ ಹತ್ತಿರಿ ಅಂದರೆ ಹಾಸ್ಯ ಮಾಡ್ಕೊಂಡು ಹಿಂದೆ ಅವ್ರೆ. ನೋಡಿ ಗೈಸ್, ಇನ್ನು 50% ರೀಚ್ ಆಗಿಲ್ಲ ಅಂತೆ ನಾವು ಬೆಟ್ಟ. ನೋಡಿ ಗೈಸ್, ಇಲ್ಲಿಗೆ ಮೆಟ್ಟಲುಗಳ ರಸ್ತೆ ಮುಗೀತು. ಇಲ್ಲಿ ನೋಡ್ಬೋದು ಬೆಟ್ಟವನ್ನೇ ಮೆಟ್ಲು ಥರ ಮಾಡಿ ರಸ್ತೆ ಮಾಡಿದ್ದಾರೆ. ಆಲ್ಮೋಸ್ಟ್ ಅರ್ಧದಷ್ಟು ಮೇಲೆ ಬಂದಿದ್ದೀರಿ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ ಟಾಪಿಗೆ ಬಂದರೆ ನಮ್ಮ ಸ್ನೇಹಿತ ಅನಿಲ್ ಅವರು ಮತ್ತು ಹರೀಶ್ ಅವರು ಇನ್ನೂ ಬರ್ತಾ ಇದ್ದಾರೆ. ಇದು ನೋಡ್ಬೋದು ನೀವು ಇಲ್ಲಿ ಹುಲುಕುಡಿ ವೀರಭದ್ರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಟ್ರಸ್ಟ್, ಪವಿತ್ರ ಗಂಗಾ ದೋಣಿ, ತೃಣಾ ನದಿ ಉಗಮ ಸ್ಥಾನ ಅಂತ ಇದೆ. ನೋಡಿ ಗಾಯ್ಸ್, ನದಿ ಉಗಮ ಸ್ಥಾನ ಇದು. ಫುಲ್ಲು ಟಾಪ್ ಮೇಲೆ ಹತ್ಕೊಂಡು ಬಂದ್ರಿ. ಈ ದೇವಸ್ಥಾನ ಬಾಗಿಲು ಹಾಕ್ಬಿಟ್ಟೈತೆ. ಒಂದ್ ಗಂಟೆ ಬೆಟ್ಟ ಹತ್ತಿಸ್ತಾನೆ, ಬೆಟ್ಟದ ದೇವ್ರು ತೋರಿಸ್ತೀನಿ ಅಂದ್ಬಿಟ್ಟು ಬೀಗ ತೋರಿಸ್ಬಿಟ್ಟು ಕರ್ಕೊಂಬರ್ತಾನೆ ವಾಪಸ್. ಎಲ್ಲ ದೇವಸ್ಥಾನದ ದ್ವಾರ ಹಾಕಿದ್ದಾರೆ. ನೋಡ್ರಿ, ಇಲ್ಲಿ ಅದು ಸಂಧಿ ಮಾರ್ಗ ಇದೆ. ಇದು ಬಂದ್ಬಿಟ್ಟು ಭದ್ರಕಾಳಿ ದೇವಸ್ಥಾನ, ಕಾಳಿಕಾಂಬ ದೇವಸ್ಥಾನ. ಆ ಸೈಡು ಅಂದರೆ ಇದ್ರ ಆಪೋಸಿಟ್ಟು ಆ ಕಡೆ ಹೋದ್ರೆ ವೀರಭದ್ರ ಸ್ವಾಮಿ ದೇವಸ್ಥಾನ. ಇವನೇ ಬೇಕಾ ಗೈಸ್, ಯಾವಾಗ್ಲೂ ಹಿಂಗೆ ಮಾಡ್ತೀವಿ. 4ನೇ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿರೋದು, ಬಾಗ್ಲ ಹಾಕಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತಾ. ನೋಡಿ ಗೈಸ್, ಆಲ್ರೆಡಿ ನಮ್ಮ ಪಯಣ ಕೆಳಗೆ ಸಾಗುತ್ತಿದೆ. ಎತ್ಕೊಂಬಪ್ಪ. ನೋಡಿ ಗೈಸ್, ಎಲ್ಲ ಮೆಟ್ಲು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಆಲ್ರೆಡಿ. ಮೆಟ್ಲುಗಳಿಲ್ಲ, ಬೆಟ್ಟ ತಂಗುಗಳಲ್ಲಿ ಹೋಗ್ತಾ ಇದ್ದಾರೆ. ನೀರು ನೋಡಾಗ ಇಲ್ಲಿಂದ ತಗೊಂಬಂದವ್ರು ನೀರು. ನೋಡಿ ಗೈಸ್, ಇಲ್ಲಿ
ತೃಣಾ ನದಿ ಉಗಮ ಸ್ಥಾನದಿಂದ ದೇವಸ್ಥಾನಕ್ಕೆ ತೃಣಾ ನದಿ ಎಷ್ಟು ಹ್ಞೂ ಎಷ್ಟು ಅಲ್ಲೈತೆ ಬೋರ್ಡು. ಎಷ್ಟು ತೃಣಾ ನದಿ ಉಗಮ ಸ್ಥಾನದಿಂದ ಈ ಪೈಪ್ ಲೈನ್ ಮಾಡಿದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟು ಅನಿಮಲ್ ಹುಟ್ಟಿರ್ತ ಅವನ್ನೆಲ್ಲ ಕೊಡೋನಿಗೆ. ಎಲ್ಲ ಪರಿಸರಕ್ಕೆ ಸೇರಿರೋದು ಗೈಸ್. ಅವರೆಲ್ಲ ಹಂಗೋದ್ರೆ ಹಿಂಗೆ ಹೋಗೋಕ್ಕಾಗಲ್ಲ. ಆ ಕಡೆ ಕಾಲ್ಕಣೈತಲ್ಲ ಬಿದ್ದೋತಿ. ಸ್ವಲ್ಪ ಮಿಸ್ ಆದರೂ ಬಂದು ಹೊರಟೋಗ್ಬಿಡ್ತವೆ ಗೈಸ್. ನೆಕ್ಸ್ಟ್ ಇದರಲ್ಲೂ ತಗೊಳಕ್ಕಲ್ಲ, ನೆಕ್ಸ್ಟ್ ಇದ್ರಲ್ಲಿ ತಗೊಂಡ್ಬಿಟ್ಟು ನೋಡಿ ಗೈಸ್, ಆಲ್ರೆಡಿ ಹಿಡ್ಕೊಂಡು ಒಂದು 30% ಬಂದ್ಬಿಟ್ಟಿದ್ದೀರಿ. ಇನ್ನೂ ಕೆಳಗೆ ಅಲ್ಲಿ ಹೋಗ್ಬೇಕು, ಆರ್ಚ್ ಹತ್ರ ಹೋಗ್ಬೇಕು ಗೈಸ್. ನೋಡಿ ಗೈಸ್, ಬೆಟ್ಟಲ್ಲಿ ಟೆಕ್ನಿಕ್ ಇದು. ಸ್ಲೋಪ್ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ, ಎಚ್.ಒ.ಡಿಗೆ ಹೇಳ್ಬೇಕು. ಇಲ್ಲೂ ಕೆಳಗಡೆ ಹೋಗ್ತೀವಿ. ನೀಟಾಗಿ ಹೋಗಿ ಜಿಮ್ಮಿ, ಅಲ್ಲಿ ಹೋದ್ರೆ ಓದ್ತೀಯ, ಫುಲ್ ಓದ್ತೀಯ. ನೋಡಿ ಗೈಸ್ ಯಾವ ಥರ ಬೆಟ್ಟ ಇಳಿತಾ ಇದ್ದಾರೆ. ಫುಲ್ ಎಣ್ಣೆ ಹಾಕೋ ಬಂದ್ಬಿಡ್ಬೇಕು ಚಡ್ಡಿಗ. ಅಲ್ಲಿ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಮೇಲೆ ಇತ್ತು ಬಿಡ್ಯಾರ, ನಾನು ಕೊಬ್ಬರಿ ಎಣ್ಣೆನೇ ಹಾಕೊಂತೀನಿ. ಟಿಪ್ಸೇನೆ ಇದ್ವು. ನೋಡಿ ಗೈಸ್, ಆಲ್ಮೋಸ್ಟು ಒಂದು 50% ಅಷ್ಟು ಬೆಟ್ಟ ಇಳ್ಬಿಟ್ಟಿದ್ದೀರಿ. ಇನ್ನೇನಿದ್ರು ಇದ್ರ ಮೇಲೆ ಕುತ್ಕೊಂಡು ಜಾರ್ಕೊಂಡು ಹೋಗ್ಬಿಡೋದಷ್ಟೇ. ನೋಡಿ ಗೈಸ್, ಆಲ್ಮೋಸ್ಟ್ ಬೆಟ್ಟ ಇಳಿದ್ಬಿಟ್ಟು ಒಂದು 500 ಮಾಡ್ಬಿಡೋ. ಇಳಿತಾ ಇದೀನಿ. ನೋಡಿ ಗೈಸ್, ಅನಿಲ್ ಅವ್ರು ಏನು ಹೇಳ್ತಾರೆ. ಏನಾದರೂ ಕಂಟೆಂಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದೇ ನಮ್ಮ ಗುರಿ. ನೀರಿಲ್ಲ ಗೈಸ್, ಮೇಲೆಲ್ಲೂ ನೀರಿರಲಿಲ್ಲ. ಸ್ವಲ್ಪ ನೀರಿತ್ತು, ಅದೇ ಕುಡ್ದ್ಬಿಟ್ಟು ಸುಧಾರಿಸ್ಕೊಂಡಿದ್ದೀರಿ. ಹನ್ನೊಂದು ವರ್ಷದಲ್ಲೇ ಇಳ್ದೋಗ್ಬಿಟ್ಟಿದೆ ಗೈಸ್. ಕೆಳಗೆ ಹೋದ್ರೆ ರೀಚಾರ್ಜ್ ಆಗ್ತೈತೆ ಗೈಸ್. ಕೈ ಉರಿತಾವ ಬಿಸಿಗೆ. ಏನು ಕೈ ಉರಿಯಲ್ಲ, ಹೋಗು. ಆ ಬಟ್ಟೆ ಹಿಡಿತದಾನಿಲ್ಲ ನೋಡಿ ಗೈಸ್, ಯಾವ ಥರ ಟ್ರೈನ್ ಥರ ಹೋಗ್ತಾವ್ರೆ. ಸ್ಟಾಟಿಕ್ ಎನರ್ಜಿ ಹಂಗೆ ಹಿಡಿದ್ಬಿಡ್ತವೆ. ಆಲ್ಮೋಸ್ಟ್ ಹಿಡ್ಕೊಂಡು ಹೋಗ್ತಾ ಇದ್ದೀರಿ. ಕೋಟೆ ಬೆಟ್ಟದಲ್ಲಿ ಯಾವಾಗ ಓಪನ್ ಇರೋದ್ರಲ್ಲಿ ಯಾವಾಗ ಅಪರೂಪಕ್ಕೆ ಒಂದ್ಸರಿ ಅಷ್ಟೇ. ನೋಡಿ ಗೈಸ್, ಇಳಿಲಾರ್ದೆ ಇಳ್ಕೊಂಡು ಬರ್ತಾ ಇದ್ದಾರೆ ಅನಿಲ್ ಅವರು. ಈ ಥರ ಇಲ್ಲ ಕುತ್ಕೊಂಡ್ ಬಂದ್ಬಿಟ್ಟು ಆನೆ ಬರೀತಾರೆ ಹಿಂಗ್ ಉಲ್ಟಾ. ಸುಮ್ಮನೆ ಇರಪ್ಪ, ನೀನು ಬದುಕೋದಾರ ಹೇಳಪ್ಪ. ಅನಿಲ್ ಅವ್ರದ ಹ್ಯಾಂಡ್ ರೈಲ್ ಜಿಪ್ಲೈನ್ ನೋಡ್ರಿ. ಮುಂದಕ್ಕೆ ಹೋಗಲ್ವೋ, ಇದೇನೋ ನೆಳ್ಳಿರತ್ತವ, ಖುಷಿ ಆಯ್ತಲ್ಲ. ಬಿಸಿ ಇದೆ. ನೋಡಿ ಗೈಸ್, ಆಲ್ಮೋಸ್ಟ್ ಇಳಿತಾ ಸುತ್ತ ತುದಿಯಿಂದ ಕೆಳಗೆ ಬಂದಿದ್ದೀರಿ. ಆ ವೀರಭದ್ರ ಸ್ವಾಮಿ ಆಶೀರ್ವಾದದಿಂದ ಸುರಕ್ಷಿತವಾಗಿ ನಾವು ಬೆಟ್ಟವನ್ನು ಹತ್ತಿ ಇಳಿತಾ ಇದ್ದೀರಿ. ನೋಡಿ, ಬಂದಿದ್ದಾಯ್ತು. ನೋಡ್ಬೋದು, ವೀರಭದ್ರ ಸ್ವಾಮಿ ಪ್ರಸನ್ನ ಭದ್ರ ಕಾಳಮ್ಮ ದೇವಿ ಕೃಪೆ. ಉಯ್ಯಾಲೆ ಮಂಟಪ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್.